ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ತಮಿಳುನಾಡಲ್ಲಿ ವಿಜಯ್ ಪಕ್ಷ ಅಧಿಕಾರಕ್ಕೆ ಬಂದು ಇನ್ನೂ ಒಂದು ವಾರ ಆಗಿಲ್ಲ. ಈಗಾಗಲೇ TVKಗೆ ಕಾಂಗ್ರೆಸ್ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಜೊತೆಗೆ ವಿಜಯ್ ಪಕ್ಷಕ್ಕೆ ಸುಮಾರು 25 ವಿದೇಶಿ ಪ್ರಜೆಗಳು ಮತದಾನ ಮಾಡಿದ್ದಾರೆ ಅನ್ನೋ ಆರೋಪಗಳು ಈಗ ಕೇಳಿ ಬರ್ತಾ ಇವೆ. ಹಾಗಾಗಿ ಅದೇನಾದರೂ ಸಾಬೀತಾದರೆ ವಿಜಯ್ ಪಕ್ಷ ಉಳಿಯೋದೇ ಕಷ್ಟ ಆಗುತ್ತೆ. ಇದೆಲ್ಲದರ ಮಧ್ಯೆ AIADMKಯನ್ನು ಮಹಾರಾಷ್ಟ್ರದ ಶಿವಸೇನೆ ಹಾಗೆ ಇಬ್ಬಾಗ ಮಾಡೋಕ್ಕೆ ವಿಜಯ್ ನಿಂತಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಈಗ ಮತ್ತೊಬ್ಬ TVKಯ ಶಾಸಕ ಹಿಂದುತ್ವದ ವಿರುದ್ಧ ಹೋರಾಟ ಮಾಡಬೇಕು ಅನ್ನೋ ಹೇಳಿಕೆಯನ್ನು ಕೊಡ್ತಾ ಇದ್ದಾನೆ. ಅಲ್ಲಿಗೆ TVK ಅಜೆಂಡಾ ಮತ್ತು DMK ಅಜೆಂಡಾ ಒಂದೇ ಅನ್ನೋದು ಸಾಬೀತಾಗ್ತಾ ಇದೆ. ಹಾಗಾದರೆ ಕಾಂಗ್ರೆಸ್ ವಿಜಯ್ಗೆ ಬೆದರಿಕೆ ಹಾಕ್ತಾ ಇರೋದು ಯಾಕೆ? AIADMK ಶಾಸಕರನ್ನ TVK ಸೇರಿಸಿಕೊಳ್ಳೋಕೆ ಮುಂದಾಗ್ತಾ ಇದ್ರೆ ಕಾಂಗ್ರೆಸ್ ಮಾತ್ರ ಉರಿದುಕೊಳ್ತಾ ಇರೋದು ಯಾಕೆ? ಅದರಿಂದ ವಿಜಯ್ ಪಕ್ಷಕ್ಕೆ ಲಾಭ ಏನು? ಕಾಂಗ್ರೆಸ್ ಕತೆ ಏನಾಗತ್ತೆ? ಸನಾತನ ಧರ್ಮವನ್ನು ಉಳಿಸ್ತಾರೆ, ಹಿಂದೂಗಳನ್ನು ಕಾಪಾಡ್ತಾರೆ ಅಂತ ಮತ ಹಾಕಿರೋ ವಿಜಯ್ ಯಾಕೆ ಈಗ ಮಾತಾಡ್ತಾ ಇಲ್ಲ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೇ, ವಿಜಯ್ ಅವರ TVK ಪಕ್ಷ ಅಧಿಕಾರಕ್ಕೆ ಬಂದು ಒಂದು ವಾರ ಆಗ್ತಾ ಇದೆ. ಅಷ್ಟರಲ್ಲೇ ಎಡವಟ್ಟುಗಳ ಮೇಲೆ ಎಡವಟ್ಟನ್ನು ಮಾಡಿಕೊಳ್ತಾನೇ ಇದೆ. ಮೊದಲು ಉದಯನಿಧಿ ವಿಜಯ್ ಮುಂದೆಯೇ ಅಸೆಂಬ್ಲಿ ಒಳಗೆ ಸನಾತನ ಧರ್ಮವನ್ನು ನಾಶ ಮಾಡಬೇಕು ಅಂತ ಹೇಳಿದ್ರು. ಆಗ ವಿಜಯ್ ನಗ್ನಗ್ತಾ ಇದ್ರು. ಅದಾದ 2 ದಿನದಲ್ಲಿ ವಿಜಯ್ ಪಕ್ಷದ ಶಾಸಕ ಮುಸ್ತಫಾ, ಅಯ್ಯೋ ಉದಯನಿಧಿ ಹೇಳಿದ್ದು ಸರಿ ಇದೆ, ನಮ್ಮದು ಅದೇ ನಿಲುವು, ಸನಾತನ ಧರ್ಮವನ್ನ ನಾಶ ಮಾಡಬೇಕು ಅಂತ ಮಾತಾಡಿದ್ರು. ಆಗಲೂ ವಿಜಯ್ ಯಾವುದೇ ಮಾತಾಡಲಿಲ್ಲ. ಅಲ್ಲಿ ಆಗ ಜನರ ಕೆಂಗಣ್ಣಿಗೆ ಗುರಿಯಾದ್ರು. ಅದರಲ್ಲೂ ಹಿಂದೂಗಳನ್ನ ವಿಜಯ್ ಅನ್ನೋ CM ಹೇಗೆ ಕಾಪಾಡ್ತಾರೆ ಅಂತ ಕೇಳಿದ್ರು. ಅದಕ್ಕೂ ಉತ್ತರವನ್ನ ಕೊಡಲಿಲ್ಲ. ಯಾಕಂದ್ರೆ ಎಷ್ಟೇ ಆದರೂ ವಿಜಯ್ ಡೀಪ್ ಸ್ಟೇಟ್ ಸಹಾಯ ತಗೊಂಡು ಅದೇ ಹಣದಿಂದ ಗೆದ್ದಿದ್ದಾರೆ ಅನ್ನೋ ವಿಚಾರಗಳು ಈಗ ಹೊರಗೆ ಬರ್ತಾ ಇವೆ. ಹಾಗಾಗಿ ಹಿಂದೂಗಳ ಪರವಾಗಿ ಮಾತಾಡೋದಕ್ಕೆ ಆಗಲ್ಲ, ಮುಂದೆ ಕೂಡ ಮಾತಾಡಲ್ಲ. ಜೋಸೆಫ್ ವಿಜಯ್ ಅವರ ರಾಜಕೀಯದ ಹಿಂದೆ ಕ್ರೈಸ್ತ ಮಿಷನರಿಗಳು ಕೆಲಸ ಮಾಡ್ತಾ ಇವೆ ಅನ್ನೋ ವಿಚಾರ ಗುಟ್ಟಾಗೇನು ಉಳ್ಕೊಂಡಿಲ್ಲ. ಬಹಳಷ್ಟು ವರ್ಷಗಳ ಹಿಂದೆಯೇ ಹೊರಗೆ ಬಂದಿತ್ತು. ಕೇವಲ TVK ಪಕ್ಷಕ್ಕೆ ಮಾತ್ರ ಅಲ್ಲ, ತಮಿಳುನಾಡಿನ ಪ್ರತಿ ರಾಜಕೀಯ ಪಕ್ಷಕ್ಕೂ ಕ್ರೈಸ್ತ ಮಿಷನರಿಗಳು ದುಡ್ಡನ್ನು ಕೊಡುತ್ತವೆ. ಹಾಗಾಗಿ ಅಲ್ಲಿ ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದು ಹಿಂದೂಗಳ ವಿರುದ್ಧವಾಗಿ ಸನಾತನ ಧರ್ಮವನ್ನು ನಾಶ ಮಾಡ್ತೀವಿ ಅಂತ ಮಾತಾಡ್ತಾರೆ. ಅದೇ ಏನ್ರಿ, ಸನಾತನ ಧರ್ಮದ ಬಗ್ಗೆ ಯಾಕೆ ಮಾತಾಡ್ತೀರಾ ಅಂತ ಕೇಳಿದರೆ ಅಲ್ಲಿ ಸಮಾನತೆ ಇಲ್ಲ, ಅಸಮಾನತೆ ಇದೆ, ಹೆಣ್ಣು ಮಕ್ಕಳಿಗೆ ಗೌರವವನ್ನು ಕೊಡ್ತಾ ಇಲ್ಲ, ಅದಕ್ಕಾಗಿ ಸನಾತನ ಧರ್ಮ ಮತ್ತು ಹಿಂದುತ್ವ ಇರಬಾರ್ದು, ನಮಗೆ ಹಿಂದೂಗಳನ್ನು ಕಂಡ್ರೆ ದ್ವೇಷ ಇಲ್ಲ ಅಂತಾರೆ. ಅಲ್ಲ ರೀ, ಹಿಂದುತ್ವ ಅಥವಾ ಸನಾತನ ಧರ್ಮದಲ್ಲಿ ಸಮಾನತೆ ಇಲ್ಲ. ಅದು ಆಗಾಗ ಆಗ್ತಾ ಇರುತ್ತೆ ನಿಜ. ಈಗ ಬಹುತೇಕ ಅದು ಕಡಿಮೆ ಆಗಿದೆ. ಅದೆಲ್ಲ ಎಲ್ಲೋ ಆಗ್ತಾ ಇಲ್ಲ. ಈ ರಾಜಕಾರಣಿಗಳು ಎಲ್ಲಿ ತಮ್ಮ ಕೆಲಸಗಳನ್ನು ಮಾಡಿಕೊಳ್ಳಬೇಕೋ ಅಲ್ಲಿ ಜಾತಿಯ ಹೆಸರಲ್ಲಿ ಮತ ಹಾಕಿಸಿಕೊಳ್ಬೇಕೋ ಅಲ್ಲೆಲ್ಲ ಕೆಳ ಜಾತಿ ಮೇಲ್ಜಾತಿ ಅಂತ ಅವರೇ ಮಾತಾಡ್ತಾರೆ. ಅದೇ ಹೆಣ್ಣು ಮಕ್ಕಳಿಗೆ ಗೌರವ ಇಲ್ಲ, ಸಮಾನತೆ ಇಲ್ಲ ಅಂದರೆ ಯಾವನಾದರೂ ನಂಬೋದಕ್ಕೆ ಆಗತ್ತಾ? ಸನಾತನ ಧರ್ಮದಲ್ಲಿ ಇರೋ ಸಮಾನತೆ ಹೆಣ್ಣು ಮಕ್ಕಳಿಗೆ ಬೇರೆ ಕಡೆ ಸಿಗ್ತಾ ಇದೆಯಾ ತೋರಿಸ್ಲಿ, ಯೋಚನೆ ಮಾಡಿ. ಹಾಗಾದರೆ ಮುಸಲ್ಮಾನರಲ್ಲಿ ಹೆಣ್ಣು ಮಕ್ಕಳಿಗೆ ಮಹಿಳೆಯರಿಗೆ ಅಷ್ಟೊಂದು ಸ್ವಾತಂತ್ರ್ಯ ಇದೆಯಾ? ಅಲ್ಲಿ ಸಮಾನತೆ ಇದೆಯಾ? ಮುಸ್ಲಿಮರಲ್ಲಿ ಮತ್ತು ಕ್ರೈಸ್ತರಲ್ಲಿ ಜಾತಿ ತಾರತಮ್ಯ ಇಲ್ವಾ? ಹಾಗೇನಾದರೂ ಯಾವನಾದರೂ ಹೇಳೋದಾದರೆ ನನ್ನ ಜೊತೆ ಬರಲಿ, ತೋರಿಸಿಬಿಡ್ತೀನಿ. ಇಲ್ಲಿ ಯಾರನ್ನು ಮೆಚ್ಚಿಸೋಕೆ ಸನಾತನ ಧರ್ಮವನ್ನು ನಾಶ ಮಾಡ್ತೀನಿ ಅನ್ನೋದಕ್ಕೆ ಸನಾತನ ಧರ್ಮ ಬೇರೆಯ ಧರ್ಮದ ಹಾಗೆ ಯಾರೋ ಒಬ್ಬರಿಂದ ಅಥವಾ ಇಬ್ಬರಿಂದ ಬಂದಿದ್ದಲ್ಲ. ಸನಾತನ ಧರ್ಮದ ಹಿಂದೆ ಕೋಟ್ಯಾಂತರ ಕಾಣದ ಕಣ್ಣುಗಳಿವೆ. ಅದು ನಮ್ಮಲ್ಲಿರೋ ಬುದ್ಧಿವಂತರು ಹೊಂದಿಕೊಂಡಿರೋ ದಡ್ಡರಿಗೆ ಅರ್ಥ ಆಗ್ತಾನೇ ಇಲ್ಲ. ಅದಕ್ಕೆ ಈಗ ಮತ್ತೊಬ್ಬ TVK ಶಾಸಕ ಹಾಗೆಯೇ ಮಂತ್ರಿ ಆದವು ಅರ್ಜುನ ಹಿಂದುತ್ವವನ್ನು ನಾಶ ಮಾಡಬೇಕು, ಅದೇ ನಮ್ಮ ಉದ್ದೇಶ, ಆದರೆ ಹಿಂದೂಗಳನ್ನು ಕಂಡ್ರೆ ನಮಗೆ ದ್ವೇಷ ಇಲ್ಲ ಅಂತಿದ್ದಾನೆ. ಇವರನ್ನು ಅಲ್ಲಿನ ಮತದಾರರು ಅದ್ಯಾವ ಸೀಮೆ ಬುದ್ಧಿವಂತರು ಅಂತ ಆಯ್ಕೆ ಮಾಡ್ತಾ ಇದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಹಿಂದುತ್ವ ನಾಶ ಮಾಡ್ತಾರಂತೆ, ಹಿಂದೂಗಳನ್ನು ಕಂಡ್ರೆ ದ್ವೇಷ ಇಲ್ವಂತೆ. ಹಿಂದುತ್ವವನ್ನು ನಾಶ ಮಾಡಬೇಕು ಅಂದರೆ ಹಿಂದೂಗಳನ್ನು ನಾಶ ಮಾಡಬೇಕು ಅನ್ನೋ ಜ್ಞಾನವೇ ಇಲ್ವಾ? ಇದೇ ಮಾತನ್ನು ಬೇರೆ ಧರ್ಮದ ಬಗ್ಗೆ ಮಾತಾಡಿದರೆ ಇಷ್ಟೊತ್ತಿಗೆ ಅವರ ಮನೆಗೆ ಬೆಂಕಿಯನ್ನು ಹಚ್ಚೋ ಕೆಲಸ ಆಗ್ತಾ ಇತ್ತು. ಅಲ್ಲಿಗೆ ಕೊನೆಗೂ ವಿಜಯ್ ಅವರ TVK ಪಕ್ಷ DMK ಇನ್ನೊಂದು ಮುಖವಾಡ ಅನ್ನೋದು ಇಡೀ ದೇಶಕ್ಕೆ
ಕೇವಲ 1 ವಾರಕ್ಕೆ ಗೊತ್ತಾಗ್ತಾ ಇದೆ. ಇನ್ನು ಈಗಾಗಲೇ ವಿಜಯ್ ಅವರ ಸರ್ಕಾರಕ್ಕೆ ಬೆಂಬಲವನ್ನು ಕೊಡೋದಕ್ಕೆ ಎಐಎಡಿಎಂಕೆಯ ಷಣ್ಮುಗಂಬಣದ 25 ಶಾಸಕರು ಬಂದಿದ್ದಾಯಿತು. ಆದರೆ ವಿಜಯ್ ಅವರ ಸರ್ಕಾರದಲ್ಲಿ ಎಐಎಡಿಎಂಕೆಯ ಶಾಸಕರಿಗೆ ಮಂತ್ರಿ ಸ್ಥಾನವನ್ನು ಕೊಡೋದಕ್ಕೆ ಪ್ಲಾನ್ ನಡೆದಿದೆ. ಅದಕ್ಕೆ ಕಾಂಗ್ರೆಸ್ ಮತ್ತು ವಿಸಿಕೆ ಪಕ್ಷಗಳು ಈಗ ಟಿವಿಕೆ ಮತ್ತು ಜೋಸೆಫ್ ವಿಜಯ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇವೆ. ಒಂದು ಕಡೆ ವಿಸಿಕೆ ಎಐಎಡಿಎಂಕೆ ನಮ್ಮ ಸಿದ್ಧಾಂತಕ್ಕೆ ವಿರುದ್ಧವಾಗಿದೆ, ಆ ಪಕ್ಷದ ಶಾಸಕರಿಗೆ ಮಂತ್ರಿ ಸ್ಥಾನವನ್ನು ಕೊಟ್ಟರೆ ಸುಮ್ಮನೆ ಇರಲ್ಲ, ನಿಮಗೆ ಕಷ್ಟ ಅಂದಾಗ ಬಂದಿದ್ದು ನಾವು ಅಂತಿದ್ರೆ. ಇನ್ನೊಂದು ಕಡೆ ಕಾಂಗ್ರೆಸ್ ಪಕ್ಷದ ಮಾಜಿ ಮಂತ್ರಿ ಚಿದಂಬರಂ ಪುತ್ರ ಕಾರ್ತಿ ಚಿದಂಬರಂ ಎಐಎಡಿಎಂಕೆ ಬಂಡಾಯ ಶಾಸಕರನ್ನು ಸರ್ಕಾರದಲ್ಲಿ ಸೇರಿಸಿಕೊಂಡ್ರೆ ಅವರ ವಿಶ್ವಾಸಾರ್ಹತೆ ಮತ್ತು ಇಮೇಜ್ಗೆ ಹಾನಿಯಾಗುತ್ತೆ. ಎಐಎಡಿಎಂಕೆ ಮತ್ತು ಡಿಎಂಕೆ ಎರಡನ್ನೂ ಅಧಿಕಾರದಿಂದ ದೂರ ಇಡಬೇಕು ಅಂತ ತಮಿಳುನಾಡಿನ ಜನರು ಜನಾದೇಶ ನೀಡಿದ್ದಾರೆ. ವಿಜಯ್ ಈ ಜನಾದೇಶವನ್ನು ಗೌರವಿಸಬೇಕು. ಹಾಗೆಯೇ ಎಐಎಡಿಎಂಕೆ ಬಣವನ್ನು ಸರ್ಕಾರದಲ್ಲಿ ಸೇರಿಸಿಕೊಳ್ಳಬಾರದು. ಮುಖ್ಯಮಂತ್ರಿಯಾಗಿರೋ ವಿಜಯ್ಗೆ ಯಾವುದೇ ಬಣದ ಅವಶ್ಯಕತೆ ಇಲ್ಲ. ಅದೇನೋ ವಿಶ್ವಾಸಮತ ಯಾಚನೆ ಸಮಯದಲ್ಲಿ ಬಂಡಾಯ ಶಾಸಕರು ಸರ್ಕಾರವನ್ನು ಬೆಂಬಲಿಸಿದ್ದಾರೆ, ಹಾಗಂತ ಅವರನ್ನು ಮಂತ್ರಿಗಳನ್ನಾಗಿ ಮಾಡೋದು ಸರಿಯಲ್ಲ, ಅದು ಸರಿಯಾದ ನಿರ್ಧಾರ ಕೂಡ ಅಲ್ಲ. ಅಂತಹ ಕ್ರಮದಿಂದ ವಿಜಯ್ ದೂರ ಇರಬೇಕು ಅಂತಿದ್ದಾರೆ. ಅಯ್ಯೋ ಕರ್ಮವೇ, ತಮಿಳುನಾಡಲ್ಲಿ 2ನೇ ಮತ್ತು 3ನೇ ಅತಿ ದೊಡ್ಡ ಪಕ್ಷ ಅಂದರೆ ಅದು ಡಿಎಂಕೆ ಮತ್ತು ಎಐಎಡಿಎಂಕೆ. ಅವರನ್ನೇ ತಮಿಳುನಾಡಿನ ಜನರು ತಿರಸ್ಕಾರ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ಹೇಳೋದಾದರೆ, ಇವರು ಅದೇ ಡಿಎಂಕೆ ಬಳಿ ಸೀಟುಗಳನ್ನು ಭಿಕ್ಷೆ ಬೇಡಿ 27 ಕ್ಷೇತ್ರಗಳಲ್ಲಿ ಸ್ಪರ್ಧೆಯನ್ನು ಮಾಡಿ 5 ಸೀಟುಗಳನ್ನು ಗೆದ್ದುಕೊಂಡಿದ್ದಾರೆ. ಇವರಿಗೆ ಜನಾದೇಶವನ್ನು ಜನರು ಕೊಟ್ಟಿದ್ದಾರಾ? ಅದರಲ್ಲೂ ಈ ಕಾಂಗ್ರೆಸ್ ಅನ್ನೋ ಪಕ್ಷ ಡಿಎಂಕೆ ಜೊತೆ ಮೈತ್ರಿ ಮಾಡಿಕೊಂಡಿದ್ದನ್ನು ಮರೆತಿರಬೇಕು. ಅಲ್ಲಿ ಡಿಎಂಕೆಗೆ ಮೋಸ ಮಾಡಿ ಈಗ ನೋಡಿದರೆ ಬೇರೆಯವರನ್ನು ತಮಿಳುನಾಡಿನ ಜನ ತಿರಸ್ಕಾರ ಮಾಡಿದ್ದಾರೆ ಅಂತ ಮಾತಾಡ್ತಾ ಇದ್ದಾರೆ. ಅದೇನೋ ಇವರನ್ನು ಪುರಸ್ಕಾರ ಮಾಡಿದ್ದಾರೆ ಅನ್ನೋ ಹಾಗೆ. ಕಾಂಗ್ರೆಸ್ಗೆ ಸರಿಯಾಗಿ 30 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡೋ ತಾಕತ್ತಿಲ್ಲ, ಆದರೂ ಬೇರೆಯವರ ಬಗ್ಗೆ ಮಾತಾಡೋದು ಮಾತ್ರ ಬಿಡೋದೇ ಇಲ್ಲ. ಅದೇ ನಮ್ಮಲ್ಲಿ ಒಂದು ಗಾದೆ ಇದೆಯಲ್ಲ, ಜೆಟ್ಟಿ ನೆಲಕ್ಕೆ ಬಿದ್ದರೂ ಮೀಸೆ ಮಣ್ಣಾಗಿಲ್ಲ ಅನ್ನೋ ಹಾಗೆ. ಈ ಕಾಂಗ್ರೆಸ್ ಅವರಿಗೆ ಕೆಳಗೂ ಬಿದ್ದಾಗಿದೆ, ಮೀಸೆನೂ ಇಲ್ಲ, ಆದರೂ ನಾವೇ ಗ್ರೇಟು, ಅದೇನೋ ದಬಾಕಿದ್ದೀವಿ ಅನ್ನೋ ಹಾಗೆ ಮಾತಾಡ್ತಾನೆ ಇರ್ತಾರೆ. ಅದ್ಯಾವ ಕರ್ಮನೋ ಗೊತ್ತಿಲ್ಲ. ಹಾಗಂತ ವಿಜಯ್ ಎಐಎಡಿಎಂಕೆಯ ಬಂಡಾಯ ಶಾಸಕರಿಗೆ ಸುಮ್ಮನೆ ಮಂತ್ರಿ ಸ್ಥಾನವನ್ನು ಕೊಡ್ತಾ ಇದ್ದಾರಾ ಅಂದರೆ ಖಂಡಿತ ಇಲ್ಲ. ಮಹಾರಾಷ್ಟ್ರದಲ್ಲಿ ಈ ಹಿಂದೆ ಶಿವಸೇನೆ ಬಂಡಾಯ ಎದ್ದು BJP ಜೊತೆ ಸೇರಿ ಹೇಗೆ ಪಕ್ಷ ಛಿದ್ರಾಗಿ ಒರಿಜಿನಲ್ ಶಿವಸೇನೆ ಅಂತ ಬಂಡಾಯ ಎದ್ದವರದ್ದೇ ಪಕ್ಷ ಆಯ್ತಲ್ಲ, ಅದನ್ನು ತಮಿಳುನಾಡಲ್ಲಿ ಎಐಎಡಿಎಂಕೆ ವಿಚಾರದಲ್ಲಿ ವಿಜಯ್ ಮಾಡೋಕ್ಕೆ ನಿಂತಿದ್ದಾರೆ. ಅಲ್ಲಿರೋ ಸುಮಾರು 32 ಶಾಸಕರು ಬಂಡಾಯ ಎದ್ದು ಬಂದರೆ ಆಗ ಷಣ್ಮುಗಂಬಣ ನಿಜವಾದ ಎಐಎಡಿಎಂಕೆ ಪಕ್ಷ ಅನ್ನಿಸಿಕೊಳ್ಳುತ್ತೆ. ಅಲ್ಲಿರೋ ಎಲ್ಲರೂ 5 ವರ್ಷ ಟಿವಿಕೆ ಜೊತೆಗೆ ಇರ್ತಾರೆ. ಈಗಾಗಲೇ ಬಂಡಾಯ ಎದ್ದು 25 ಶಾಸಕರು ಎಐಎಡಿಎಂಕೆಯಿಂದ ಬಂದು ಬೆಂಬಲ ಕೊಟ್ಟಿದ್ದಾಗಿದೆ. ಇನ್ನು 7 ಶಾಸಕರು ಅಲ್ಲಿಂದ ಹೊರಗೆ ಬಂದರೆ ವಿಜಯ್ ಬಳಿ ಇರೋದೇ ನಿಜವಾದ ಎಐಎಡಿಎಂಕೆ ಅನ್ನಿಸಿಕೊಳ್ಳುತ್ತೆ ಅನ್ನೋದೇ ವಿಜಯ್ ಲೆಕ್ಕಾಚಾರ. ಆಗ ಕಾಂಗ್ರೆಸ್, ಮುಸ್ಲಿಂ ಲೀಗ್ ಮತ್ತು ವಿಸಿಕೆ ಮಾತನ್ನು ಕೇಳೋದು ತಪ್ಪುತ್ತೆ ಅನ್ನೋದು ವಿಜಯ್ ಯೋಚನೆ. ಅಲ್ಲಿಗೆ ವಿಜಯ್ ಯಾರನ್ನು ನಂಬೋ ಪರಿಸ್ಥಿತಿಯಲ್ಲಿಲ್ಲ. ಅದಕ್ಕೆ ಕಾರಣ ಅಂದರೆ ಯಾರು ಯಾವಾಗ ಬೇಕಾದರೂ ಬೆನ್ನಿಗೆ ಚೂರಿಯನ್ನು ಹಾಕಬಹುದು, ಆದ್ದರಿಂದ ಸರ್ಕಾರ ಬಿದ್ದು ಹೋಗುತ್ತೆ ಅಂತ. ಆದರೆ ಈಗಾಗಲೇ ವಿಜಯ್ ಅವರ ಪಕ್ಷ ಯಾವಾಗ ಬಿದ್ದು ಹೋಗುತ್ತೋ ಅನ್ನೋ ಭೀತಿಯಲ್ಲೇ ಇದೆ. ಸುಮಾರು 26 ಕ್ಷೇತ್ರಗಳಲ್ಲಿ ಕ್ರಿಮಿನಲ್ ಕೇಸುಗಳು ಇರೋ ಅಭ್ಯರ್ಥಿಗಳು ತಮ್ಮ ನಾಮಪತ್ರದಲ್ಲಿ ತಮ್ಮ ವಿರುದ್ಧ ಇರೋ ಕೇಸುಗಳನ್ನು ಘೋಷಣೆ ಮಾಡಿಕೊಂಡಿಲ್ಲ, ಮುಚ್ಚಿಟ್ಟಿದ್ದಾರೆ. ಅದು ಈಗಾಗಲೇ ಚುನಾವಣಾ ಆಯೋಗದ ಗಮನಕ್ಕೆ ಬಂದಿದೆ. ಸುಪ್ರೀಂ ಕೋರ್ಟಿನ ಮೆಟ್ಟಿಲನ್ನು ಏರ್ತಾ ಇದೆ. ಇದರ ಜೊತೆಗೆ ಸುಮಾರು 25 ಕ್ಷೇತ್ರಗಳಲ್ಲಿ ವಿದೇಶಿ ಪ್ರಜೆಗಳು ಮತವನ್ನು ಚಲಾಯಿಸಿದ್ದಾರೆ. ಅವರು ವಿಜಯ್ ಅವರ ಟಿವಿಕೆ ಪಕ್ಷಕ್ಕೆ ಮತವನ್ನು ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದರ ವಿಡಿಯೋಗಳು ಯಾರೋ ನನ್ನ ಬಳಿ ಇವೆ ಅಂತ ಹೇಳ್ತಾ ಇದ್ದಾರೆ. ಅದರ ಕುರಿತು ತನಿಖೆ ಆಗಬೇಕು ಅನ್ನೋ ದೂರುಗಳು ಬಂದಿವೆ. ಅದರ ಬಗ್ಗೆ ತನಿಖೆಯಾಗಿ ಅದೇನಾದರೂ ಸಾಬೀತಾದರೆ ಅಲ್ಲೂ ವಿಜಯ್ ಪಕ್ಷದ ಅಭ್ಯರ್ಥಿಗಳು ಅನರ್ಹರಾಗೋ ಸಾಧ್ಯತೆ ಖಂಡಿತ ಇರುತ್ತೆ. ಆಗಲೂ ವಿಜಯ್ ಸರ್ಕಾರ ಬಿದ್ದು ಹೋಗುತ್ತೆ. ಅದೇ ಕಾರಣಕ್ಕೆ ಎಐಎಡಿಎಂಕೆಯಿಂದ ವಿಜಯ್ ಸರ್ಕಾರಕ್ಕೆ ಬೆಂಬಲ ಇರಲಿ ಅನ್ನೋ ಕಾರಣಕ್ಕೆ ಎಐಎಡಿಎಂಕೆ ಶಾಸಕರಿಗೂ ಮಂತ್ರಿ ಸ್ಥಾನವನ್ನು ಕೊಡ್ತಾ ಇದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಆದರೂ ನಮ್ಮ ದೇಶದ ಹಳೆಯ ಪಕ್ಷದ ಉದ್ಧಾರಕ ರಾಹುಲ್ ಗಾಂಧಿ ಮಾತ್ರ ಈಗ ವೋಟ್ ಚೋರಿ ಬಗ್ಗೆ ಮಾತಾಡ್ತಾ ಇಲ್ಲ. ಅಲ್ಲೆಲ್ಲೋ
ಕೇವಲ ಯಾವುದೋ ವೋಟರ್ ಲಿಸ್ಟ್ ಇಟ್ಕೊಂಡು ಮತದಾರರು ಮತವನ್ನು ಹಾಕಿದ್ರು ಇಲ್ವೋ ಅನ್ನೋದನ್ನು ನೋಡದೆ ಅಲ್ಲಿ ಯಾಕೆ ಅಷ್ಟು ಜನ ಇದ್ದಾರೆ, ಒಂದೇ ವಿಳಾಸದಲ್ಲಿ ಇಷ್ಟೊಂದು ಜನ ಯಾಕೆ, ಇದ್ಯಾವುದೋ ಫೋಟೋ ಬದಲಾಗಿದೆ ಯಾಕೆ ಬದಲಾಯಿತು ಅಂತ ಕೇಳ್ತಾ ಇದ್ದವರು ಈಗ ವಿಡಿಯೋ ಇದೆ ವಿದೇಶಿ ಪ್ರಜೆಗಳು TVKಗೆ ಮತ ಹಾಕಿದ್ದಾರೆ ಅಂತಿದ್ರೆ ರಾಹುಲ್ ಮಾತ್ರ ವಿದೇಶಿ ಪ್ರವಾಸಕ್ಕೆ ಹೋಗಿದ್ದಾರೆ. ಅವರ ಪಕ್ಷದ 5 ಶಾಸಕರು ಬೆಂಬಲ ಕೊಟ್ಟಾಗ ಅಲ್ಲಿ ಎಲ್ಲ ಸರಿ ಇರುತ್ತೆ, ಅದು ಸಾಕ್ಷಿಗಳು ಇದ್ದರೂ ಕೂಡ. ಅದೇ ಬೇರೆ ಪಕ್ಷಗಳು ಗೆದ್ದಾಗ ಸಾಕ್ಷಿ ಇಲ್ಲದೆ ಆರೋಪ ಮಾಡ್ತಾ ನಮ್ಮದು ವಿಪಕ್ಷ, ಆರೋಪ ಮಾಡೋದೇ ನಮ್ಮ ಕೆಲಸ ಅಂತ ಮಾತಾಡ್ತಾರೆ ಅಂದರೆ ಇವರ ಯೋಗ್ಯತೆ ಅದೆಷ್ಟು ಅಂತ ಅರ್ಥವನ್ನು ಮಾಡಿಕೊಳ್ಳಿ. ಅದೇನೇ ಆದರೂ ಈಗ ತಮಿಳುನಾಡಿನ ಗೃಹ ಖಾತೆಯನ್ನು ವಿಜಯ್ ಅವರೇ ಉಳಿಸಿಕೊಂಡಿದ್ದಾರೆ. ಮುಂದೆ ಏನೇನು ಅನುಭವಿಸೋದು ಹಿಂದೂಗಳಿಗೆ ಕಾದಿದೆಯೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಮತವನ್ನು ಹಾಕಿದವರು ಅನುಭವಿಸಲೇಬೇಕು, ತಪ್ಪಿದ್ದಲ್ಲ. ವಿಜಯ್ ವಿರುದ್ಧ ಮತ್ತು ಅವರ ಪಕ್ಷದ ವಿರುದ್ಧ ಮದುರೈನಲ್ಲಿ ಪ್ರತಿಭಟನೆ ಶುರುವಾಗಿವೆ. ಸನಾತನ ಧರ್ಮವನ್ನು ನಾಶ ಮಾಡ್ತೀನಿ ಅನ್ನೋ ಪಕ್ಷ ನಮಗೆ ಬೇಡ ಅಂತ. ಇನ್ನೊಂದು ಕಡೆ ರಜನಿಕಾಂತ್ ಸನಾತನ ಧರ್ಮವನ್ನು ಯಾರೂ ನಾಶ ಮಾಡೋಕ್ಕೆ ಆಗಲ್ಲ, ಬಾಯಲ್ಲಿ ಹೇಳಿದವರೆಲ್ಲ ಏನು ಮಾಡೋದಕ್ಕೆ ಆಗಲ್ಲ, ಇದೊಂದು ರಾಜಕೀಯ ಹೇಳಿಕೆ, ಇದನ್ನು ನಾನು ವಿರೋಧಿಸ್ತೀನಿ ಎಂದಿದ್ದಾರೆ. ಇದನ್ನೇ ಹೇಳೋದು ನಿಜವಾದ ದೇಶಪ್ರೇಮಿ ಯಾರು ಅಂದಾಗ ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್ ಇಂತಹ ಹೆಸರುಗಳು ಕೇಳಿಬರುತ್ತವೆ. ಯಾಕಂದರೆ ಅವರೆಲ್ಲ ಅಧಿಕಾರಕ್ಕಾಗಿ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸೋಕೆ ಹೋರಾಡಲಿಲ್ಲ, ಮುಂದೆ ಬರಲಿಲ್ಲ. ಅವರ ಸ್ವಾರ್ಥವನ್ನು ಬಿಟ್ಟು ದೇಶ ಪರಕೀಯರಿಂದ ಬಿಡುಗಡೆ ಹೊಂದಬೇಕು ಅನ್ನೋ ಬಯಕೆ ಇಟ್ಕೊಂಡಿದ್ರು. ಆದರೆ ನಮ್ಮ ಕರ್ಮ, ರಾಜಕಾರಣ ಮಾಡೋಕ್ಕೆ ಬೇರೆಯವರನ್ನು ಬಲಿ ಕೊಟ್ಟವರು ಇಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಅವರೇ ಪುಸ್ತಕಗಳಲ್ಲಿ ಬರೆಸಿಕೊಂಡ್ರು, ಅವರೇ ದೇಶವನ್ನು ಆಳಿದ್ರು, ಅವರೇ ಭಾರತ ರತ್ನವನ್ನು ಅವರಿಗೆ ಕೊಟ್ಟುಕೊಂಡ್ರು. ಇದು ನಮ್ಮ ದೇಶದ ಕರ್ಮ ಅಲ್ಲದೆ ಬೇರೆ ಇನ್ನೇನು. ಈಗಲಾದರೂ ದೇಶದ ನಿಜ ಇತಿಹಾಸವನ್ನು ದಯವಿಟ್ಟು ಓದಿಪ್ಪ, ಆಗಲಾದರೂ ಭಾರತದ ಬಗ್ಗೆ ಸರಿಯಾದ ವಿಷಯವನ್ನು ತಿಳ್ಕೊಂಡಿದ್ದೀವಿ ಅನ್ನೋ ಹೆಮ್ಮೆ ನಮಗಿರುತ್ತೆ. ಇದು ಗೆಳೆಯರೆ, ವಿಜಯ್ ಪಕ್ಷಕ್ಕೆ ಕಾಂಗ್ರೆಸ್ ಧಮಕಿ ಹಾಕ್ತಾ ಇದ್ದರೆ TVK ಮಾಡಿಕೊಂಡಿರೋ ಎಡವಟ್ಟು ಸರ್ಕಾರವನ್ನೇ ಬಿದ್ದು ಹೋಗೋ ಹಾಗೆ ಮಾಡುತ್ತೋ ಅನ್ನೋ ಪ್ರಶ್ನೆಗಳು ಹುಟ್ಟಿಕೊಂಡಿರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.